Hi, hello guys, welcome back to my channel. One evening vlog start ಮಾಡೋಣ. Come let's go. This vlog is about DMart shopping vlogs. So ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ವಿ ಡಿಮಾರ್ಟ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ನಮ್ಮೂರಲ್ಲಿ ಕೂಡ ಅಷ್ಟೇ ಡಿಮಾರ್ಟ್ ಓಪನ್ ಆಯಿತು. ಸೊ ಹಾಗಾಗಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಇವಾಗ. ಸೊ ನಲ್ಲಿ ನೋಡಬೇಕು ಆ್ಯಂಡ್ ಆಲ್ರೆಡಿ ಬೇರೆ ಕಡೆ ಎಲ್ಲ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡೋದ್ರಿಂದ ಸೊ ಏನೇನೆಲ್ಲ ಸಿಗುತ್ತೆ ಅಂತ ಸ್ವಲ್ಪ ಗೊತ್ತು. ಆ್ಯಂಡ್ ನಮ್ಮೂರಲ್ಲಿ ಏನೆಲ್ಲ ಐಟಮ್ಸ್ ಇದ್ದಾವೆ ಅಂತ ನೋಡ್ಬೇಕು ಇವಾಗ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರು. ಆ್ಯಂಡ್ ಡಿಮಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ರಿಲಯನ್ಸ್ ಟ್ರೆಂಡ್ಸ್ಗೆ ಬಂದಿದ್ದೀವಿ ಇವಾಗ. ಸೊ ಇದಕ್ಕಿಂತ ಒಂದು ಸ್ವಲ್ಪ ದಿನದ ಹಿಂದಿನ ಬ್ಲಾಗ್ ಇದು. ಡಿಮಾರ್ಟ್ ಅಷ್ಟೇ ಅಲ್ಲ, ಇಲ್ಲಿ ಕೂಡ ಅಷ್ಟೇ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಶಾಪಿಂಗ್ ಆಯಿತು. ಸೊ ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಎಲ್ಲ ಆಫರ್ ಇರುತ್ತೆ. ಬಟ್ ಡಿಮಾರ್ಟಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ಆ ಬ್ಲಾಗ್ ಕೂಡ ಇದರಲ್ಲೇ ಹಾಕಿದ್ದೀನಿ. ಸೊ 2 in 1 ಅಂತಲೇ ಹೇಳ್ಬೋದು, ರಿಲಯನ್ಸ್ ಪ್ಲಸ್ ಡಿಮಾರ್ಟು. ಅದಾದಮೇಲೆ ನಾವು ಹೋಟೆಲ್ಗೆ ಹೋದ್ವಿ. ಈ ಹೋಟೆಲ್ಗೆ ನಾವು ಬಂದು ತುಂಬ ದಿನ ಆಗಿತ್ತು, 1 ವರ್ಷದ ಮೇಲೇ ಆಯಿತು. ಸೊ ಹಾಗಾಗಿ ಬ್ಲಾಗ್ ಶೂಟ್ ಮಾಡಿದೆ ನಾನು. ಸೊ ತುಂಬ ದಿನ ಆಗಿತ್ತು ಇಲ್ಲಿ ತಂದು ರೋಟಿ ಎಲ್ಲ ತಿಂದ್ಬಿಟ್ಟು ಈ ಹೋಟೆಲಲ್ಲಿ. ಸೊ ಹಂಗಾಗಿ ಊಟ ಆದಮೇಲೆ ಸೊ ನಾವು ಇವಾಗ ಮನೆಗೆ ಡ್ರೆಸ್ ತೊಗೊಂಡಿದ್ವಿ, ಅದನ್ನು ಹಾಕ್ಕೊಂಡು ನಮ್ಮ ತಂಗಿ ಜೊತೆ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಾಗಿ ಮಾತಾಡ್ತಾಳೆ. ಫೈನಲಿ ನಾನು ಇವಾಗ ಡಿಮಾರ್ಟ್ ಬಂದಿದ್ದೀವಿ. ಡಿಮಾರ್ಟ್ಗೆ ನಾವು ಹೋಗಬೇಕಾದ್ರೆ ನಾವೆಲ್ಲರೂ ಇದ್ವಿ. ಆ್ಯಂಡ್ ಅದು ರೀಸೆಂಟ್ ಬ್ಲಾಗು, ಇದು ಮುಂಚೆ ಬ್ಲಾಗು. ಸೊ ಎರಡನ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಡಿಮಾರ್ಟ್ಗೆ ಬಂದಿದ್ದೀವಿ. ಸೊ ಬಾಗಲಕೋಟೆಲ್ಲಿ ಕೂಡ ಆಗಿತ್ತು ಆ್ಯಂಡ್ ಈ ನಮ್ಮೂರಲ್ಲಿ ಕೂಡ ಆಗಿದೆ. ಸೊ ಎಲ್ಲನೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಷ್ಟೇ ದುಡ್ಡು ಕೂಡ ಹಾಗೆ ಹೋಗ್ತಾ ಇರುತ್ತೆ. ಸೊ ಫೈನಲಿ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು ಆ್ಯಂಡ್ ಹೊರಗಡೆ ಬಂದ್ವಿ. ಸೊ ನೋಡು ಎಷ್ಟು ಬಿಲ್ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಒಂದು 10,000 ಆಗಿತ್ತು. ಸೊ ಅದಾದಮೇಲೆ ಪಿಜ್ಜಾ ತಿನ್ನೋಕೆ ಬಂದ್ವಿ. ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಪಿಜ್ಜಾ ತಿಂದ್ವಿ. ಸೊ ಏನೆಲ್ಲ ತೊಗೊಂಡೆ ನೋಡ್ತಾಯಿರಿ. ಸೊ ಇದರಲ್ಲಿ 3 ಬಾಕ್ಸ್ ಬಂದಿದ್ದಾವೆ. ಸೊ 3 ಡಬ್ಬಿ ಇದ್ದಾವೆ. ಆ್ಯಂಡ್ ಇದು ಎಲ್ಲನೂ ಕಡಿಮೆ ಪ್ರೈಸ್ ಇರೋದ್ರಿಂದ ತುಂಬಾ ತೊಗೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲನೂ ಏನೇನು ಖಾಲಿಯಾಗಿತ್ತಲ್ಲ ಎಲ್ಲನೂ ತೊಗೊಂಡೆ. ಒಂದು 10,000 ಬಿಲ್ ಮಾಡಿದ್ವಿ ನಿಜ ಹೇಳ್ಬೇಕು ಅಂತಂದರೆ. ಲಾಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ ಡಿಮಾರ್ಟ್ಗೆ ಹೋದಾಗೂ ಒಂದು 10,000 ಬಿಲ್ ಮಾಡಿದ್ವಿ. ಆ್ಯಂಡ್ ಇವಾಗ ಕೂಡ ಒಂದು 10,000 ಬಿಲ್ ಮಾಡಿದ್ವಿ. ಅಂಥದ್ದು ಏನಿದೆ ಅಂತ ಗೊತ್ತಿಲ್ಲ, ಬಟ್ ಇಷ್ಟಂತೂ ಆಗಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.